ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದಾಗಿ ಫೋನ್ಪೇ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವೆಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಬೈ ಮಾಡ್ತೀರಾ, ಆ ಟೈಮ್ನಲ್ಲಿ ಅಲ್ಲಿ QR ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಬೇಕಾಗತ್ತೆ ಅದಕ್ಕೆ ನೀವು ಅಮೌಂಟನ್ನು ಪೇಮೆಂಟನ್ನು ಮಾಡೋದಕ್ಕೆ. ಸೊ ನಿಮಗೆ ಆ ಟೈಮ್ನಲ್ಲಿ ಯಾವ ರೀತಿ ಈ ಒಂದು ಸ್ಕ್ಯಾನ್ ಮಾಡಬೇಕು, ಯಾವ ರೀತಿ ಅಮೌಂಟನ್ನು ಕಳಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕೆಲವ್ರಿಗೆ ಹೊಸದಾಗಿ ನಾವು ಕ್ರಿಯೇಟ್ ಮಾಡೋದು ಅಂದರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸೊ ಯಾವ ರೀತಿ ನೀವು ಎಲ್ಲಾದರೂ ಏನಾದರೂ ಬೈ ಮಾಡಿದ್ರಿ ಅಂತ ಅಂದರೆ ಈ ಒಂದು ಸ್ಕ್ಯಾನರ್ ಮುಖಾಂತರ ಆ ಒಂದು QR ಕೋಡ್ನ ಯೂಸ್ ಮಾಡಿಕೊಂಡು ನೀವು ಅಮೌಂಟನ್ನು ಪೇ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿರೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡ್ ಇರೋದು ಈ ಒಂದು QR ಕೋಡ್ ಆಗಿರುತ್ತೆ. ನಿಮ್ಮ ಹತ್ರ ಈ ಫೋನ್ಪೇ ಇರುತ್ತೆ, ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ. ಆ ಒಂದು ಟೈಮ್ನಲ್ಲಿ ನೀವೇನು ಮಾಡಬೇಕಾಗತ್ತೆ, ನೀವು ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡಿದ್ರಿ ಅಂದರೆ ಟಾಪಲ್ಲಿ ನಿಮಗೆ ಸ್ಕ್ಯಾನರ್ ಸಿಂಬಲ್ ಇದೆ ನೋಡಿ, ನೋಟಿಫಿಕೇಶನ್ ಪಕ್ಕದಲ್ಲಿ ಸ್ಕ್ಯಾನರ್ ಸಿಂಬಲ್ ಇರುತ್ತೆ. ಫಸ್ಟ್ ಟೈಮ್ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ಪರ್ಮಿಷನ್ ಕೇಳುತ್ತೆ, ಫಸ್ಟ್ ಟೈಮ್ ಮಾತ್ರ. ಪರ್ಮಿಷನಿಗೆ ಅಲೋನ ಕೊಡಿ. ನೆಕ್ಸ್ಟ್ ಇಲ್ಲಿ ಬಾರ್ ಕೋಡ್ ಇರುತ್ತಲ್ಲ, ಬಾರ್ ಕೋಡ್ ಹತ್ರ ತೊಗೊಂಡು ಬನ್ನಿ. ಬಾರ್ ಕೋಡ್ ಹತ್ರ ತೊಗೊಂಡು ಬಂದಿದ್ದ ನಂತರ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಆಕ್ಸೆಸ್ ಆಗುತ್ತೆ. ನಂತರ ಇಲ್ಲಿ UPI ಸೆಟ್ ಆಗುತ್ತೆ. ಇಲ್ಲಿ UPIಗೆ ಏನಾಗುತ್ತೆ ಅಂತಂದರೆ ನೀವು ಏನು ಪೇ ಮಾಡ್ತಿರೋ ಅಮೌಂಟು ಹೋಗುತ್ತೆ. ಓಕೆನಾ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅವರನ್ನೇ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಅವರೇನೇ ಅಮೌಂಟ್ ಬರೋ ರೀತಿ ಮಾಡಿರ್ತಾರೆ. ಓಕೆನಾ. ಆ ಟೈಮ್ನಲ್ಲಿ ನೀವು ಅಮೌಂಟನ್ನು ಎಂಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದೊಂದು ಸರಿ ಈ ರೀತಿ ಅಮೌಂಟ್ ಎಂಟರ್ ಮಾಡಬೇಕಾಗತ್ತೆ. ನೀವು ಆ ಟೈಮ್ನಲ್ಲಿ ಎಷ್ಟು ಅಮೌಂಟ್ ಕಳಿಸ್ಬೇಕು ಅಷ್ಟನ್ನು ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಎರಡು ಬ್ಯಾಂಕ್ ಇತ್ತು ಅಂತಂದರೆ ಆಪ್ಷನ್ ಕೇಳುತ್ತೆ, ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರೇನಾದರೂ ಅಮೌಂಟ್ ಸೆಟ್ ಮಾಡಿದ್ದಾರೆ ಅಂದರೆ ಅಮೌಂಟ್ನ ಚೆಕ್ ಮಾಡಿ ಎಷ್ಟು ಸೆಟ್ ಮಾಡಿರ್ತಾರೆ ಅಂತ. ಜಾಸ್ತಿ ಏನಾದರೂ ಸೆಟ್ ಮಾಡಿದರೆ ಹೇಳ್ಬೇಕಾಗತ್ತೆ. ಪೇ 1 ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು UPI ಪಿನ್ ನಿಮ್ಗೆ ಗೊತ್ತಿರುತ್ತಲ್ಲ 4 ಡಿಜಿಟ್ಟು. ATM ಅಲ್ಲಿ ಯಾವ ರೀತಿ ಪಿನ್ ಎಂಟರ್ ಮಾಡಿಬಿಟ್ಟು ಅಮೌಂಟ್ ತಗೊಳ್ತಿರೋ ಅದೇ ರೀತಿ ಇಲ್ಲಿ ಪಿನ್ನ ಎಂಟರ್ ಮಾಡಿಬಿಟ್ಟು ಅಮೌಂಟ್ನ ಕಳಿಸ್ಬೇಕಾಗುತ್ತೆ. ಸೊ ಪಿನ್ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಅವರಿಗೆ ಒಂದು ಅಮೌಂಟ್ ಏನಾಗಿರುತ್ತೆ ಅಂದರೆ ರಿಸೀವ್ ಆಗಿರುತ್ತೆ. ಈ ರೀತಿ ಈ ಒಂದು ಸ್ಕ್ಯಾನರ್ ಮುಖಾಂತರ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟನ್ನು ಪೇ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.